ಮಹೇಶ್ ಶೆಟ್ಟಿ ತಿಮ್ರೋಡಿ ಒಬ್ಬ ಹಿಂದುತ್ವದ ಸಂಘಟನೆಗಳಿದ್ಕೊಂಡು ಹೋರಾಟ ಮಾಡ್ಕೊಂಡು ಸಾರ್ವಜನಿಕ ಗಣೇಶೋತ್ಸವಗಳನ್ನ ಮಾಡ್ಕೊಂಡು ಅಲ್ಲಿನ ಆಟೋ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿ ಏನೋ ಒಂದು ಮಾಡ್ಕೊಂಡಿದ್ದವರು ಧರ್ಮಸ್ಥಳದಲ್ಲಿ ಆಟೋನ ತಗೊಂಡೋಗಿ ನಿಲ್ಲಿಸ್ತೀನಿ ಅಂತೇಳಿ, ಅಂದರೆ ಡಿ ನಂಬರ್ ಆಟೋ ಬದಲಿಗೆ ಉಜಿರೆಯಿಂದನೂ ನಿಲ್ಲಿಸಬೇಕು, ನಮಗಲ್ಲಿ ಪಿಕಪ್ ಮಾಡೋಕ್ಕೆ ಪರ್ಮಿಷನ್ ಕೊಡಬೇಕು ಅಂಥೇಳಿ ಒಂದು ದಬ್ಬಾಳಿಕೆಯನ್ನು ಮಾಡಲಿಕ್ಕೆ ಹೊರಟಾಗ ಡಿ ನಂಬರ್ ಆಟೋ ಗ್ರೂಪ್ನವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಹೊಡೆದು ಕಳಿಸಿರ್ತಾರೆ. ಈ ದ್ವೇಷ ಮಹೇಶ್ ಶೆಟ್ಟಿಗಿತ್ತಲ್ವ, ಯಾರು ಧರ್ಮಸ್ಥಳದ ವಿರುದ್ಧ ಇದ್ದಾರೆ ಅವ್ರನ್ನೆಲ್ಲ ಒಂದು ಸಂಕಲಿಸಿ ಅವ್ರ ಮೇಲೆ ಚೂ ಬಿಡುವಂಥ ಒಬ್ಬ ಬ್ರಿಲಿಯಂಟ್ ಮನುಷ್ಯ ಸೋಮನಾಥ್ ನಾಯಕ್. ಹಾಗಾಗಿ ಇದು ಧರ್ಮಸ್ಥಳದ ವಿರುದ್ಧ ಸೌಜನ್ಯ ಪ್ರಕರಣ ತಿರುಗಲಿಕ್ಕೆ ಮುಖ್ಯವಾದ ಕಾರಣ. ಅದರ್ವೈಸ್ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಧರ್ಮಸ್ಥಳದ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳೇ ಮೊದಲು ಬೀದಿಗಿಳಿದದ್ದು, ABVPಯ ಮಕ್ಕಳೇ ಮೊದಲು ಬೀದಿಗಿಳಿದದ್ದು, ಹೋರಾಟವನ್ನು ಮಾಡಿದ್ದು, CBIಗಾಗಲಿ ಪೊಲೀಸಿಗಾಗಲಿ ಅಥವಾ ಹೆಚ್ಚಿನ ತನಿಖೆ ಆಗಬೇಕು ಅನ್ನೋದಾಗಲಿ ಎಲ್ಲವನ್ನ ಕೂಡ ಆ ಹಿಂದಿನ ಕೆಲಸ ಮಾಡಿರುವಂಥವರೇ ಧರ್ಮಸ್ಥಳದವರು.